ಸರ್ಕಾರ 3,300 ಘೋಷಣೆ ಮಾಡಿರುವಂತದ್ದು ಈ ವಿಚಾರದಲ್ಲಿ ಅಂತಂದ್ರೆ ಬೇಕಾ ಬೇಡವಾ ಅಥವಾ ಯಾರ ಸರ್ಕಾರ ಇದು ಕಾರ್ಖಾನೆಯವರು ಎಷ್ಟು ಕೊಡ್ತಾ ಇದ್ದಾರೆ ಅದ್ರ ವಿಚಾರವಾಗಿ ಎಲ್ಲವನ್ನೂ ಕೂಡ ಜೊತೆ ಮಾತಾಡಕ್ಕೆ ಚೂನಪ್ಪ ಪೂಜಾರಿ ಇದ್ದಾರೆ. ಇವರು ಏನು ಒಂದು ಗುರ್ಲಾಪುರದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಮುಖಂಡತ್ವ ವಹಿಸಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತ್ರ. ಚೂನಪ್ಪ ಅವರು ಈಗ 3,300 ಘೋಷಣೆ ಮಾಡಿರುವಂತದ್ದು ಈಗ ಯಾವ 3,300 ಮುಖ್ಯಮಂತ್ರಿ ಅವರ ಘೋಷಣೆ ಮಾಡ್ಯಾರು. ಅದನ್ನ ನಾವು ವಿರೋಧ ಮಾಡಲ್ಲ, ಯಾಕಂದ್ರೆ ಪ್ರಯತ್ನ ಮಾಡಿದ್ದಾರೆ. ನಾನು 3,400 ರೂಪಾಯಿ ನನ್ನ ಜೋಡಿ ಕೂಡ ಅವರ ಬಹಳ ಗಂಭೀರವಾಗಿ ಮಾತಾಡ್ರು. ನಾನು ಇದು ನಾಳೆ ಕೂಡ ನಾನು ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹಲವಾರು ಈ 1,000 ಟನ್ 5,000 ಟನ್ ಬೆಳೀತಕ್ಕಂಥ ಮುಖಂಡರಿದ್ದಾರೆ ಇದಕ್ಕೆ ಫೌಂಡೇಶನ್, ಯಾಕಂದ್ರೆ ಅವರು ತೀರ್ಮಾನ ಮಾಡಬೇಕಾಗಿದೆ. ಅವ್ರ ಜೊತೆ ಈ ಕ್ಷಣಕ್ಕೆ ನೀವು 3,300 ಒಪ್ಪಂಗಿಲ್ಲ? ಸದ್ಯನೇ ನಾನು ಒಪ್ಪಲ್ಲ. ನಾಳೆ ನನ್ನ ಕಬ್ಬು ಬೆಳೆಗಾರರು ಬೆಳಗಾವಿ, ಬಾಗಲಕೋಟೆ ಎಲ್ಲ ಬೆಳೆಗಾರರ ಜೊತೆ ಮಾಡಿ ನಾನು ಮುಂಜಾನೆ ನಿಮಗೆ 10 ಗಂಟೆಗೆ ತೀರ್ಮಾನ ಹೇಳ್ತೀನಿ. 9-10 ಗಂಟೆಗೆ ನಾವು 9 ಗಂಟೆಗೆ ಕರಿತೀವಿ, ಚರ್ಚೆ ಮಾಡಿ 10 ಗಂಟೆಗೆ ತೀರ್ಮಾನ ಹೇಳ್ತೀವಿ. ಆಮೇಲೆ ಅವ್ರು ಒಬ್ಬರೇ ಸರ್ಕಾರದಿರ್ತಕ್ಕಂಥ ಮಂತ್ರಿಯವರು ಬಂದೇ ನಾಳೆ ಅಧಿಕೃತವಾಗಿ ನಾಳೆ ನಾವು 1,00,000 ಜನ ಸೇರ್ತೀವಿ. ಅಲ್ಲೇ ಆ 1,00,000 ಜನದಲ್ಲಿ ಬಂದಾಗನ ಆ ಚಳವಳಿ ಮುಗಿಯೋದು. ಹಂಗಾಗಿ ಕೂತು ಹೇಳಿ ನಾವು ಮುಗಿಯರಿಸ್ಕೊಳ್ಳಲ್ಲ. ನಾವು ಬಂದು ಯಾವ ರೀತಿ ಹಣ ಕೊಡ್ತಾರೆ, ಏನೇನು ಕತೆ, ಹೆಂಗೆ ಕಾರ್ಖಾನೆ ಏನು, ಸರ್ಕಾರ ಏನು ಭರಿಸುತ್ತೆ ಅನ್ನುವಂಥದ್ದನ್ನು ಇವತ್ತು ಅವ್ರ ಸರ್ಕಾರದ ಶುಗರ್ ಮಂತ್ರಿ ಬರಬೇಕು. ಇಷ್ಟಿಗೆ ಬಗೆಹರಿದಿಲ್ಲ. ನಾನು ಮುಖ್ಯಮಂತ್ರಿ ಜೊತೆ ಸಭೆ ಆಗಬೇಕಾಗತ್ತಂದ್ರೆ ಇದು ಕಾರ್ಖಾನೆ ವ್ಯವಹಾರ ಬಗೆಹರಿತು. ಅಲ್ಲಿ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡಬೇಕಾಗಿದೆ. ಈಗ ಏನಂತಂದ್ರೆ 3,200 ರೂಪಾಯಿ ಈಗ ಕೊಡ್ತೀವಿ, 50 ರೂಪಾಯಿ ಏನಂತಾರೆ ಶುಗರ್ ಫ್ಯಾಕ್ಟರಿ ಹೋಗ್ತಾರೆ, ಅಲ್ಲಿ 3,250 ರೂಪಾಯಿ ಜೊತೆಗೆ ಸರ್ಕಾರ 50 ರೂಪಾಯಿ ಹಾಕಿ 3,300 ಅಂತ ಹೇಳ್ತಾ ಇದ್ದಾರೆ. ಒಂದು 6 ತಿಂಗಳ ಟೈಮನ್ನು ಕೂಡ ಕೇಳ್ತಾರಂತೆ ಮಾಹಿತಿ ಇರುವಂಥದ್ದು. ಅದಕ್ಕೇನು ಹೇಳ್ತಾರೆ? ಹೌದು, ಅದು 6 ತಿಂಗಳಿಗೆ ಕೊಡಬೇಕಾಗುತ್ತೆ. ಸರ್ಕಾರ ರೊಕ್ಕ ಕೊಡಬೇಕಂತಂದ್ರೆ ನಮ್ಮ ಕಾರ್ಖಾನೆ ಇದು ಕೃಷಿಂಗ್ ಎಂಡ್ ಆದಮೇಲೆ ಹಣ ಕೊಡಬೇಕು, ಲೆಕ್ಕಾಚಾರ ಬೇಕಲ್ವಾ? ಅವಾಗ ಅದು ಇರುತ್ತೆ. ಅದು ಏನಾದರೂ ಇರಲಿ, ಅದು ಇವತ್ತು ಅವರೇನು ನಾವು 3,400ಕ್ಕೆ ಬಂದಿದ್ದು ಅವ್ರು 300ಕ್ಕೆ ಬಂದರೆ ಅದು ನಾನು ಕಬ್ಬು ಬೆಳೆಗಾರರು ಚರ್ಚೆ ಮಾಡ್ತೀನಿ. ಬೆಳಿಗ್ಗೆ ಕೂಡ ತೀರ್ಮಾನ. ಎರಡು ಪ್ರಶ್ನೆ ಏನಂತಂದ್ರೆ, ಈಗ ನೀವು ಏನಂತಂದ್ರೆ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಮಾಹಿತಿ ಆಗಲಿ ಅಥವಾ ಫೋನ್ ಆಗಲಿ ನಿಮಗೆ ಬಂದಿಲ್ಲ? ಇಲ್ಲ, ಬಂದಿತ್ತು ನನಗೆ. ಈಗ ಅಧಿಕೃತವಾಗಿ ಬಂದಿಲ್ಲ. ಆಗ CM ಅವರು ಕೂಡ ನನಗೆ ಅಲ್ಲಿ ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡೋರಿದ್ರು. ಇಲ್ಲಿ ಗಲಾಟೆ ಆಯ್ತಲ್ಲ, ನಾನು ಈ ಕಡೆ ಬಂದೆ. ಈ ಕಡೆ ಬರೋಂದ್ರೆ ಆಮೇಲೆ SP ಅವ್ರ ಮುಖಾಂತರ CM ಅವರು ಮಾತಾಡಿದ್ರು, CM ಮಾತಾಡಿದ್ರು, ಶಿವಾನಂದ ಪಾಟೀಲ ಕೂಡ ಮಾತಾಡಿದ್ರು. ನಾನು ಯಾವ ಕಾರಣಕ್ಕೂ ನಿಮಗೆ ನಾನು 50 ರೂಪಾಯಿ ಏನಾರು ಅಡ್ಜಸ್ಟ್ ಮಾಡ್ತು ಹಂಗೆ ಹಿಂಗಂದ್ರೆ 50 100 ಇಲ್ಲಣ್ಣ, ನನಗೆ 3,400 ಬೇಕೇ ಬೇಕಂತೇಳಿ ಒತ್ತಾಯ ಕೊಡಲೇಬೇಕಂತ ಅಂತ ಒತ್ತಾಯ ಮಾಡಿದ್ದೀನಿ. ಕಡೆದಾಗಿ ನೀವು ಗುರ್ಲಾಪುರಕ್ಕೆ ಹೋಗೇನೆ ಏನಂತಂದ್ರೆ ಇದನ್ನು ಡಿಸೈಡ್ ಮಾಡ್ತೀರಿ? ಈಗ ಯಾವುದು ಈಗ ಸದ್ಯಕ್ಕೇನಿಲ್ಲ? ಇಲ್ಲ, ನಾನು ಗುರ್ಲಾಪುರಕ್ಕೆ ಹೋಗ್ಬೇಕು. ಅಲ್ಲಿ ನಾನು ನನ್ನ ಎಲ್ಲ ರೈತ ದೇವರುಗಳು ತೀರ್ಮಾನ ತಗೊಂಡೇ ಮಾಡೋದು. ಇದು ಏನಂತಂದ್ರೆ ನಾವು ಗುರ್ಲಾಪುರಕ್ಕೆ ಹೋಗಿಲ್ಲ ಫೈನಲ್ ಮಾಡೋದು, ಅದುವರೆಗೆ ಕೂಡ ಯಾವುದು ಫೈನಲ್ ಮಾಡಂಗಿಲ್ಲ. ಅಲ್ಲಿ ಎಲ್ಲ ಕೇಳ್ಬಿಟ್ಟು ಅಲ್ಲೆಲ್ಲ ಮುಖಂಡರು ಕೇಳ್ಬಿಟ್ಟು ಫೈನಲ್ ಮಾಡ್ತಾರೆ. ಆದರೆ ಸದ್ಯಕ್ಕಂತೂ 3,300 ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಚೂನಪ್ಪ ಪೂಜಾರಿ ತಿಳಿಸ್ತಾ ಇದ್ದಾರೆ. 10 ಕ್ಕಿಂತ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.